ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ ಲಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವಿಜಯನಗರ ಹೋಗ್ತಾಯಿದ್ದೀನಿ. ಬನ್ನಿ, ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಮತ್ತು ನಾನು ಯಾವ ಬ್ಯಾಗ್ನ ತೊಗೊಂಡೆ ಅಂತಲೂ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡ್ಕೊಂಡು ಬರೋಣ ಯಾವ್ಯಾವ ಬ್ಯಾಗ್ಗಳಿದೆ ಅಂತ ಹೇಳ್ಬಿಟ್ಟು. ಹೇಳಿ ಫ್ರೆಂಡ್ಸ್, ವಿಜಯನಗರಲ್ಲಂತೂ ಎಲ್ಲ ರೀತಿ ಕಲೆಕ್ಷನ್ಸ್ ಇರುತ್ತೆ. ಇದು ಒಂದೇ ಬ್ಯಾಗ್, ಹ್ಯಾಂಡ್ ಬ್ಯಾಗೆ ಅಂತ ಅಲ್ಲ, ಎಲ್ಲನೂ ಸಹ ಸಿಗುತ್ತೆ ಇಲ್ಲಿ. ನಿಜವಾಗೂ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಬ್ಯಾಗ್ಗಳಿಗೆ ಇವಾಗ ನಾನು ರೇಟ್ ಕೇಳಿದೆ, ಇದಕ್ಕೆ 250, ಯಾವುದಾದ್ರೂ ತೊಗೊಂಡ್ರೂ 250 ಚಿಕ್ಕ ಬ್ಯಾಗ್ಗಳು. ಇನ್ನು ದೊಡ್ಡ ಬ್ಯಾಗ್ಗಳೆಲ್ಲ ಬಂದು 300 ಅಂತ ಹೇಳಿದ್ರು. ನಿಜವಾಗ್ಲೂ ಡಿಸೈನು ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ಇದೇ ಬ್ಯಾಗ್ಗಳನ್ನ ಅಂಗಡಿಲಿ ಹೋಗಿ ವಿಚಾರಿಸಿದ್ರೆ ನಿಜವಾಗೂ 500 ಕಡಿಮೆ ನಿಜವಾಗ್ಲೂ ಕೊಡಲ್ಲ. ಬೇಕಿದ್ರೆ ನೀವೇ ಕೇಳಿ. ಬಟ್ ಇಲ್ಲಿ 250 ಅಂದರೆ ಕಣ್ಣು ಮುಚ್ಚಿ ತೊಗೋಬೋದು. ಮತ್ತು ಇಲ್ಲಿ ಬ್ಯಾಗ್ಗಳು ಫ್ರೆಂಡ್ಸ್ ಲೆದರ್ ಟೈಪೇ ಇದೆ, ಲೆದರ್ ಬ್ಯಾಗ್ ಟೈಪೇ ಇದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಸ್ಟಿಚ್ಚಿಂಗ್ ಎಲ್ಲ ಚೆನ್ನಾಗಿದೆ. ಡಿಸೈನ್ಸ್ ಆಗಿರಬಹುದು, ಕ್ವಾಲಿಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ನಾನು ಒಂದು ಬ್ಯಾಗ್ ತೊಗೊಂಡೆ, ಬಟ್ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ. ನನ್ನ ಬ್ಯಾಗ್ನ ಮನೆಗೆ ತೊಗೊಬಂದೆ, ಬಟ್ ಅದು ವಿಡಿಯೋ ಮಾಡಿಲ್ಲ. ಯಾವಾಗಾದರೂ ಡೈಲಿ ವ್ಲಾಗ್ಸ್ ಮಾಡುವಾಗ ಬೇಕಿದ್ರೆ ಆ ಹ್ಯಾಂಡ್ ಬ್ಯಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೋಡಿ, ಈ ಥರ ಬ್ಯಾಗು ಇದೆ. ಎಲ್ಲನೂ ವೆರೈಟಿ ಬ್ಯಾಗ್ಗಳಿತ್ತು, ಚೆನ್ನಾಗಿತ್ತು. ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಗ್ಸು. ನಿಜವಾಗ್ಲೂ ಖುಷಿ ಆಯಿತು ನನಗೆ. ನೋಡಿ, ಬ್ಲ್ಯಾಕ್ ಬ್ಯಾಗ್ ಎಷ್ಟು ಸಖತ್ತಾಗಿದೆ ಅಂತ. ನೋಡಿ, 3 ಜಿಪ್ಗಳಿದೆ. ಫಂಕ್ಷನ್ಗಳಿಗೆ ಎಲ್ಲ ಆರಾಮಾಗಿ ತೊಗೊಂಡೋಗ್ಬೋದು. ನಾನು ಸುಮ್ಮನೆ ಅಂತ ಹೋಗಿದ್ದೆ ವಿಜಯನಗರ್ಗೆ. ಅದೇ ಸಿಕ್ಕಿದಾಗ ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ. ಡಿಸೈನ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಕೇಳಿದೆ, ದಿನ ಇರ್ತೀರಾ ಅಂತ ಹೇಳ್ಬಿಟ್ಟು. ದಿನ ಇರ್ತೀವಿ ಅಂತ ಹೇಳಿದ್ರು. ಬಟ್ ನಾನು ಹೋದಾಗ ಯಾವಾಗೂ ನನಗೆ ಸಿಕ್ಕಿರಲಿಲ್ಲ, ಯಾಕಂದರೆ ನಾನು ಮಾರ್ನಿಂಗ್ ಟೈಮಲ್ಲಿ ಹೋಗ್ತಾಯಿದ್ದೆ. ಬಟ್ ಇವತ್ತು ಈವ್ನಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ಇವರು ಇದರಲ್ಲಿ, ಹಾಗಾಗಿ ಮೋಸ್ಟ್ಲಿ ಈವ್ನಿಂಗ್ ಟೈಮಲ್ಲಿ ಬರ್ಬೋದು ಅನಿಸುತ್ತೆ ಇವರು. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಡಿಸೈನು, ಹ್ಯಾಂಡ್ ಬ್ಯಾಗ್ ಡಿಸೈನ್ ಎಲ್ಲ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಜಯನಗರಕ್ಕೆ ಹೋಗ್ಬೋದು, ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಈ ಬ್ಯಾಗದು. ನಾನು ತೊಗೊಂಡಿರೋದಂತೂ ಇನ್ನೂ ಚೆನ್ನಾಗಿದೆ, ಬಟ್ ಇದರಲ್ಲಿ ಡಿಸ್ಪ್ಲೇ ಮಾಡಿಲ್ಲ ನಾನು. ಅದು ಕಲರು ಚೆನ್ನಾಗಿದೆ ಮತ್ತು ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ವಿಡಿಯೋ ಮಾಡಬೇಕಿದ್ರೆ ಹಾರಿಜಾಂಟಲಾಗಿ ಮಾಡಬೇಕಿತ್ತು, ವರ್ಟಿಕ್ಯುಲರಾಗಿ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಶಾರ್ಟಾಗಿ ಕಾಣಿಸ್ತಿದೆ ನಿಮಗೆ. ಬಟ್ ನನಗೂ ಗೊತ್ತಾಗಲಿಲ್ಲ, ಅದು ಮಾಡುವಾಗ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ನೋಡಿದ್ರೆ ಈ ಥರ ಬರ್ತಾಯಿದೆ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂತ ಅಂದ್ರೂ ಸ್ವಲ್ಪನಾದರೂ ಕಾಣಿಸ್ತಿದೆ. ಸೊ ಸಾರಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬಂದು ದೊಡ್ಡ ಬ್ಯಾಗ್, ಹ್ಯಾಂಡ್ ಬ್ಯಾಗು. ಇದು ನೋಡಿ, ಕಲರ್ ಕಾಂಬಿನೇಷನ್ ಎಲ್ಲ, ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು. ಇದು 300 ರೂಪಾಯಿ ಹೇಳಿದ್ರು, 300 ರುಪೀಸ್. ನಿಜವಾಗ್ಲೂ ವರ್ತ್ ಅಂತಲೇ ಅನ್ನಿಸ್ತು ನನಗಂತೂ. ಇದು ಸಹ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ದೊಡ್ಡದೇನು ತೊಗೊಳ್ಳಿಲ್ಲ, ಚಿಕ್ಕದು ಒಂದೇ ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು, ನೋಡಿದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡು ಬಂದೆ. ನೋಡಿ, ಎಲ್ಲ ಚೆನ್ನಾಗಿದೆ. ನಿಜವಾಗೂ ಕಲರ್ ಎಷ್ಟು ಸಖತ್ತಾಗಿದೆ, ಕ್ವಾಲಿಟಿನೂ ಹಾಗೇ ಇದೆ ಫ್ರೆಂಡ್ಸ್. ಒಂದು ಸಲ ನೀವು ಹೋಗಬೇಕು ಅನ್ನೋರು ವಿಜಯನಗರ ಹೋಗಿ ಒಂದು ಸಲ ನೋಡಿ ತೊಗೊಳ್ಳಿ. ಲೇಟೆಸ್ಟ್ ಡಿಸೈನ್ ಎಲ್ಲ ಇದೆ. ನಿಜವಾಗ್ಲೂ ನೋಡಿ ಎಷ್ಟು ಸಖತ್ತಾಗಿದೆ. ಅಲ್ಲೇ ಪಕ್ಕದಲ್ಲೇ ಸ್ಕೂಲ್ ಬ್ಯಾಗ್ಗಳು ಕೂಡ ಶಾಪಲ್ಲಿ ಸಿಗುತ್ತೆ.
ನಾನು ಒಂದು ಸ್ಕೂಲ್ ಬ್ಯಾಗ್ ತೊಗೊಂಡೆ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ನಿಜವಾಗೂ ಅದು ಕೂಡ ರೇಟ್ ಅಂತೂ ನನಗೆ ತುಂಬ ವರ್ತಲ್ಲೇ ಸಿಕ್ತಂತ ಹೇಳ್ಬೋದು. ಚೆನ್ನಾಗಿತ್ತು ಎಲ್ಲನೂ. ನಿಜವಾಗೂ ಖುಷಿ ಆಯಿತು ನನಗೆ ವಿಜಯನಗರ ಹೋಗಿದ್ದಕ್ಕೆ. ಇವಾಗ ನೋಡಿ, ಸುಮ್ಮನೆ ಅಂಗಡಿನಲ್ಲಿ ನಾವು ಅಮೌಂಟ್ ಕೊಡೋದಕ್ಕಿಂತ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹೋಗಿ ತಗೊಬಂದರೆ ಒಳ್ಳೆಯದು. ನಮಗೂ ಖುಷಿಯಾಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.